Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 9.2 ಮಾಡೋಣ. ನೋಡಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ. ಟೂ ಸರ್ಕಲ್ಸ್ ಆಫ್ ರೇಡಿಯೈ 5 cm and 3 cm intersect at 2 points and the distance between their centers is 4 cm. Find the length of common chord ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಟೂ ಸರ್ಕಲ್ಸ್ ಹೇಳಿದ್ದಾರೆ. ಒಂದು 5 cm ರೇಡಿಯಸ್ ಇಲ್ಲಿ ಡ್ರಾ ಮಾಡಿದೀನಿ, ಒಂದು 3 cm ರೇಡಿಯಸ್ ಇರೋದು ಒಂದು ಚಿಕ್ಕ ಸರ್ಕಲ್ ಡ್ರಾ ಮಾಡಿದ್ರೆ ಇಂಟರ್ಸೆಕ್ಟ್ ಅಟ್ 2 ಪಾಯಿಂಟ್ಸ್ ಅಂದ್ರೆ ಇಂಟರ್ಸೆಕ್ಟ್ ಆಗಿದಾವೆ ನೋಡಿ 2 ಪಾಯಿಂಟ್ಸ್ ಎ ಅಂಡ್ ಬಿ. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ ಇಸ್ 4 cm ಅಂತ ಕೊಟ್ಟಿದ್ದಾರೆ. ಸೊ ಈ mn ಇಸ್ ಈಕ್ವಲ್ಸ್ ಟು 4 ಅಂತ ಇಟ್ಕೊಳ್ಳಿ. ಫೈಂಡ್ ದ ಲೆಂತ್ ಆಫ್ ಕಾಮನ್ ಕಾರ್ಡ್. ಈ ಎರಡು ಸರ್ಕಲ್ಗೂ ಒಂದು ಕಾರ್ಡ್ ಇದೆ. ಈ ಕಾರ್ಡ್ ಲೆಂತ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ನೋಡೋಣ. ನೋಡಿ ಫಸ್ಟ್ ನಮ್ಗೆ ಪ್ರೂವ್ ಮಾಡ್ಬೇಕು ಅಂತ, ಲೆಂತ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ, ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡ್ವಿ. ನೋಡಿ ಈಗ ಇಲ್ಲಿ ಒಂದು ನಾವು ನೇಮ್ ಮಾಡೋಣ ಪಿ ಅಂತ. ಈಗ ಈ ಟೂ ಟ್ರಯಾಂಗಲ್ಸ್ ಆಯ್ತಲ್ವಾ, ಈ ಟೂ ಟ್ರಯಾಂಗಲ್ಸ್ ನ ನಾವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿ ನಾವು ಲೆಂತ್ ಫೈಂಡ್ ಔಟ್ ಮಾಡ್ಬೋದು. ಆದ್ರೆ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ನೋಡಿ ಎ ಎಂ ಈಸ್ ಈಕ್ವಲ್ಸ್ ಟು ಬಿ ಎಂ ಮಾಡ್ಬೋದು. ಆದ್ರೆ ನೋಡಿ ಇನ್ನು ಆಂಗಲ್ಸ್ ಸಿಗಲ್ಲ. ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ ಆಗತ್ತೆ. ಇನ್ನು ಕಾಮನ್ ಇದೆ, ಈ ಎಂ ಪಿ ಇದೆ ಅಲ್ಲ, ಇದು ಕಾಮನ್ ಇದೆ. ಬಟ್ ಇನ್ನೊಂದು ಸೈಡ್ ಆದ್ರೆ ಇಲ್ಲ, ಇನ್ನು ಆಂಗಲ್ ಆದ್ರೂ ಇಲ್ಲ. ಸೊ ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ಟ್ರಯಾಂಗಲ್ ತಗೊಳ್ಳೋಣ. ಟ್ರಯಾಂಗಲ್ ಎ ಎಂ ಎನ್ ತಗೊಳ್ಳೋಣ, ಈ ರೀತಿ ಹಾಫ್. ಆಮೇಲೆ ಈ ಟ್ರಯಾಂಗಲ್ ಎಂ ಬಿ ಎನ್. ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿ ನಮ್ಗೆ ಈ ಆಂಗಲ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಬರೆಯೋಣ. ಇನ್ ಟ್ರಯಾಂಗಲ್ ಎ ಎಂ ಎನ್ ಅಂಡ್ ಟ್ರಯಾಂಗಲ್ ಎಂ ಬಿ ಎಂ ಎನ್. ಓಕೆ, ಈ ಟೂ ಟ್ರಯಾಂಗಲ್ಸ್ ಅಲ್ಲಿ ಏನೇನು ಈಕ್ವಲ್ ಇದಾವೆ ನೋಡೋಣ. ನೋಡಿ ಎಂ ಎನ್ ಕಾಮನ್ ಇದೆ ಅಲ್ವಾ, ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ ಇದೆ. ಬರೆಯೋಣ ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ. ಎ ಎಂ ಬಿ ಎಂ ಏನಿದು ರೇಡಿಯಸ್ ಆಫ್ ದ ಸರ್ಕಲ್. ಸೊ ರೇಡಿಯೈ, ಒಂದ್ ರೇಡಿಯಸ್ ಇದ್ರೆ ರೇಡಿಯಸ್ ಅಂತ ಹೇಳ್ಬೇಕು, ಪ್ಲೂರಲ್ ಫಾರ್ಮ್ ಅಂದ್ರೆ ರೇಡಿಯೈ. ಸೊ ರೇಡಿಯೈ ಆಫ್ ಸರ್ಕಲ್ ಆಯ್ತಾ. ಈಗ ಎಂ ಎನ್ ಇಸ್ ಕಾಮನ್. ಸೊ ಎಂ ಎನ್ ಇಸ್ ಈಕ್ವಲ್ಸ್ ಟು ಎಂ ಎನ್. ಎಂ ಎನ್ ಈಸ್ ಕಾಮನ್ ಅಲ್ವಾ. ಈಗ ನೋಡಿ ಎ ಎನ್ ಇಸ್ ಈಕ್ವಲ್ಸ್ ಟು ಬಿ ಎನ್ ಆಗತ್ತಲ್ವಾ. ಇದು ಈ ಸರ್ಕಲ್ಗೆ ರೇಡಿಯಸ್ ಇದೆ, ರೇಡಿಯೈ ಇದೆ. ಸೊ ಅದನ್ನು ಬರೆಯೋಣ. ಎ ಎನ್ ಇಸ್ ಈಕ್ವಲ್ಸ್ ಟು ಬಿ ಎನ್. ಇದನ್ನು ರೀಸನ್ ಏನ್ ಬರೀಬೇಕು, ರೇಡಿಯೈ ಆಫ್ ಸರ್ಕಲ್. ಇದು 5 cm ಸರ್ಕಲ್, ಇದು 3 cm ಸರ್ಕಲ್. ಬರೆಯೋಂಗಿದ್ರೆ ಬರಿಬಹುದು. ಓಕೆ, ರೇಡಿಯೈ ಆಫ್ 3 cm ಸರ್ಕಲ್, ಇದು 5 cm ರೇಡಿಯಸ್ ಇರೋ ಸರ್ಕಲ್ ಅಂತ ಅರ್ಥ. ನೋಡಿ ಇಲ್ಲಿ ಏನ್ ಮ್ಯಾಚ್ ಆಯ್ತು, ಸೈಡು ಇಲ್ಲಿನೂ ಸೈಡು ಇಲ್ಲಿನೂ ಸೈಡು. ಓಕೆ, ಇಲ್ಲಿ ಬರಿತೀನಿ, ಒಳಗಡೆ ಆದ್ರೂ ಪರವಾಗಿಲ್ಲ ಬರಿತೀನಿ. Under SSS criteria, two triangles are said to be congruent. Therefore, triangle
AMN is congruent to triangle BMN under SSS rule. ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತಲ್ವಾ, ಈಗ ನಾವು ಹೇಳ್ಬೋದಲ್ವಾ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ನೋಡಿ ಇದನ್ನ ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಆಗುತ್ತಲ್ವಾ. ಸೊ ನಾನು ನಂಬರಿಂಗ್ ಮಾಡ್ತೀನಿ, ನಂಬರ್ 1 ನಂಬರ್ 2. ಸೊ ಏನ್ ಹೇಳ್ಬೋದು, ದೇರ್ ಫೋರ್ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2. ರೀಸನ್ CP. ಆಯ್ತಾ, ಈ ಟೂ ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ AMP, ಟ್ರಯಾಂಗಲ್ BMP ತಗೋಣ. ಓಕೆ, ಇನ್ ಟ್ರಯಾಂಗಲ್ AMP, ಸಾರಿ P ಬರಿಬೇಕಾಗಿತ್ತು, ಅಂಡ್ ಟ್ರಯಾಂಗಲ್ BMP. ನೋಡಿ ಈಗ ಟೂ ಟ್ರಯಾಂಗಲ್ಸ್ ಅಲ್ಲಿ ಏನೇನ್ ಈಕ್ವಲ್ ಇದ್ದಾವೆ ನೋಡೋಣ. AM ಇಸ್ ಈಕ್ವಲ್ಸ್ ಟು BM ಆಗುತ್ತಲ್ವಾ, AM ಇಸ್ ಈಕ್ವಲ್ಸ್ ಟು BM. ರೀಸನ್ ಸೇಮ್ ಮೇಲೆ ಬರ್ದ್ವಲ್ಲ ಅದೇ ರೀತಿ, ರೇಡಿಯೈ ಆಫ್ ಸರ್ಕಲ್. ಆಯ್ತಾ, ಈಗ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ ಬರಿಬೋದಲ್ವಾ, ಈಗ ತಾನೇ ಪ್ರೂವ್ ಮಾಡಿದೀವಿ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2, ರೀಸನ್ proved above ಅಂತ ಬರೆಯೋಣ. ಓಕೆ, ಈಗ ನೋಡಿ MP ಏನಿದೆ ಅಲ್ಲ ಇದು ಕಾಮನ್ ಇದೆ ನೋಡಿ ಈ ಟೂ ಟ್ರಯಾಂಗಲ್ಸ್ಗೂ. ಸೊ ಅದನ್ನೇ ಬರೆಯೋಣ. MP is equals to MP. MP is ಕಾಮನ್. ನೋಡಿ ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಸೊ ಏನ್ ಹೇಳ್ಬೋದು, ಅಂಡರ್ SS criteria ಟೂ ಟ್ರಯಾಂಗಲ್ಸ್ ಆರ್ ಸೆಡ್ ಟು ಬಿ ಕಾಂಗ್ರುಯೆಂಟ್. Therefore triangle AMP is congruent to triangle BMP under SAS rule. ಆಯ್ತಲ್ವಾ, ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. ಈಗ ನಾವು ಹೇಳ್ಬೋದಲ್ವಾ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ನಾವೇನ್ ಹೇಳ್ಬೋದು, AP is equals to PB ಅಂತ ಹೇಳ್ಬೋದು. ಸೊ ಅದನ್ನೇ ಬರೆಯೋಣ. Therefore AP is equals to PB or BP ಅಂತ ಬರೀರಿ. ಓಕೆ, PB ಆಯ್ತು. ಇದು ಇನ್ನು ಇಲ್ಲಿ ನಂಬರ್ ಮಾಡ್ತೀನಿ, ಈ ಆಂಗಲ್ ಈಕ್ವಲ್ ಆಗ್ತಾವಲ್ವಾ, ಈ ಟೂ ಟ್ರಯಾಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದೀವಿ. ಸೊ ಇಲ್ಲಿ ನಂಬರ್ ಮಾಡ್ತೀನಿ, ಇಲ್ಲಿ 3 ಅಂತ ಮಾಡ್ತೀನಿ, ಇಲ್ಲಿ ಆಂಗಲ್ 3 ಆಂಗಲ್ 4 ಅಂತ ನೇಮ್ ಮಾಡಿದೀನಿ. ಈ ಎರಡು ಆಂಗಲ್ ಈಕ್ವಲ್ ಆಗುತ್ತಲ್ವಾ, ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ಆಂಗಲ್ 3 is equals to ಆಂಗಲ್ 4, ಎರಡಕ್ಕೂ ರೀಸನ್ CP. ಆಯ್ತಲ್ವಾ, ಈ ಎರಡು ಆಂಗಲ್ಸ್ ಈಕ್ವಲ್ ಅಂತ ತೋರಿಸಿದ್ವಿ. ಈಗ ನೋಡಿ ಆಂಗಲ್ 3 ಈಕ್ವಲ್ ಟು ಆಂಗಲ್ 4 ಅಂತ ತೋರಿಸಿದ್ವಿ. ಆದ್ರೆ ಆಂಗಲ್ 3 ಪ್ಲಸ್ ಆಂಗಲ್ 4 ಏನಾಗುತ್ತೆ, ಲೀನಿಯರ್ ಪೇರ್ ಆಗುತ್ತಲ್ವ. ಇದು ಸ್ಟ್ರೇಟ್ ಲೈನ್ ಇದೆ, ಎರಡು ಸೇರಿದ್ರೆ ಲೀನಿಯರ್ ಪೇರ್ ಆಗುತ್ತೆ. ಸೊ ಅದನ್ನೇ ಬರೆಯೋಣ. ಆಂಗಲ್ 3 ಪ್ಲಸ್ ಆಂಗಲ್ 4 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್. ಆದ್ರೆ ಈಗ ತಾನೇ ನಾವು ಪ್ರೂವ್ ಮಾಡಿದ್ವಿ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಅಂತ. ಸೊ ಏನಾಗುತ್ತೆ, ಒಂದೇ ಬರೆಯೋಣ. ಆಂಗಲ್ 3 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಎರಡು ಆಡ್ ಮಾಡಿದ್ರೆ ಏನಾಗುತ್ತೆ, ಟ್ವೈಸ್ ಆಫ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ ಟು ಈಕ್ವಲ್ಸ್ ಟು ಕಡೆ ಬಂದ್ರೆ ಡಿವೈಡ್ ಆಗತ್ತೆ, ಕ್ಯಾನ್ಸಲ್ ಮಾಡಿದ್ರೆ 90 ಡಿಗ್ರಿ ಆಯ್ತು. ಸೊ ಏನ್ ಹೇಳ್ಬೋದು, ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅಂದ್ರೆ ಈ ಎರಡು ಆಂಗಲ್ಸ್ ರೈಟ್ ಆಂಗಲ್ಸ್ ಅಂತ ಪ್ರೂವ್ ಆಯ್ತು ಅಲ್ವಾ. ಈಗ ಇದಿಷ್ಟು ರಬ್ ಮಾಡಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡ್ತೀವಿ. ನೋಡಿ ಈಗ ನಾವು ಪೈಥಾಗರಸ್ ಫಾರ್ಮುಲಾ ಅಪ್ಲೈ ಮಾಡಿ AB ಲೆಂತ್ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ನಾವೇನ್ ಮಾಡೋಣ, ಈಗ ನೋಡಿ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್ ತಗೊಳ್ಳೋಣ.
ನೋಡಿ ಇಲ್ಲಿ MN ಇಸ್ ಈಕ್ವಲ್ಸ್ ಟು 4 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಆದ್ರೆ MP ಎಷ್ಟಂತ ಗೊತ್ತಿಲ್ವಲ್ಲ, ಸೊ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ MP ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಈಗ PN ಎಷ್ಟಾಗತ್ತೆ ನೋಡಿ, ಇದು MN ಇದೆ, ಇದು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ P ಇದೆ, ಇದನ್ನ ನಾವು ಎಕ್ಸ್ ಅಂತ ಇಟ್ಕೊಂಡಿದೀವಿ. ಸೊ PN ಏನಾಗತ್ತೆ, 4 ಮೈನಸ್ ಎಕ್ಸ್ ಆಗತ್ತಲ್ವಾ. ಇದಿಷ್ಟು ಎಕ್ಸ್ ಅಂತ ಇಟ್ಕೊಂಡಿದೀವಿ, ಫುಲ್ 4 ಇದೆ. ಸೊ 4 ಮೈನಸ್ ಎಕ್ಸ್ PN ಆಗತ್ತೆ. ಸೊ ಬರೆಯೋಣ ಅದನ್ನೇ, PN ವಿಲ್ ಬಿ 4 ಮೈನಸ್ ಎಕ್ಸ್. ಆಯ್ತಾ? ಈಗ ನೋಡಿ, ಇನ್ ಟ್ರಯಾಂಗಲ್ APM hypotenuse ಏನಿದೆ AM ಸ್ಕ್ವೇರ್ is equals to MP ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್ ಆಯ್ತು ಅಲ್ವಾ. ಸೊ ನೋಡಿ, AM ಅಂದ್ರೆ ರೇಡಿಯಸ್ ಆಫ್ ದ ಬಿಗ್ಗರ್ ಸರ್ಕಲ್. ಎಷ್ಟು ಕೊಟ್ಟಿದ್ದಾರೆ, 5 ಸ್ಕ್ವೇರ್, 5 ಕೊಟ್ಟಿದ್ದಾರೆ. ಸೊ 5 ಸ್ಕ್ವೇರ್ ಆಯ್ತು ಇಸ್ ಈಕ್ವಲ್ಸ್ ಟು MP ಏನ್ ಇಟ್ಕೊಂಡಿದೀವಿ, ಎಕ್ಸ್ ಅಂತ ಇಟ್ಕೊಂಡಿದೀವಿ. ಸೊ ಎಕ್ಸ್ ಸ್ಕ್ವೇರ್ ಆಯ್ತು ಪ್ಲಸ್ AP ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಸೊ AP ಹಾಗೆ ಇಡೋಣ. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಈ ಕಡೆ ಕಳ್ಸಿದ್ರೆ ಏನಾಗತ್ತೆ, 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AP ಸ್ಕ್ವೇರ್ ಆಯ್ತು ಅಲ್ವಾ. ಈಗ ಇದನ್ನ ಹೀಗೆ ಇಟ್ಕೊಳ್ಳೋಣ. ಈಗ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ APN ತಗೋಣ. ಓಕೆ, ಇಲ್ಲಿ ಬರಿಲ್ಲ, ಇನ್ ಟ್ರಯಾಂಗಲ್ ನೋಡಿ, ಇದು ನಂಬರ್ 1 ಅಂತ ಇಟ್ಕೊಂಡಿರೋಣ. ಇನ್ ಟ್ರಯಾಂಗಲ್ APN ಇಲ್ಲಿ ಹೈಪೋಟೆನ್ಯೂಸ್ ಬಂದು AN ಆಗುತ್ತೆ. ಸೊ AN ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AP ಸ್ಕ್ವೇರ್ ಪ್ಲಸ್ PN ಸ್ಕ್ವೇರ್ ಪ್ಲಸ್ PN ಸ್ಕ್ವೇರ್. AN ಎಷ್ಟಿದೆ, ಸ್ಮಾಲರ್ ಸರ್ಕಲ್ದು ರೇಡಿಯಸ್ ಎಷ್ಟಿದೆ, 3 ಇದೆ. ಸೊ 3 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AP ಅಂದ್ರೆ ಗೊತ್ತಿಲ್ಲ. ಸೊ AP ನೋಡಿ, AP ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ, ಆದ್ರೆ ನಾವು ಇಲ್ಲಿ AP ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇಟ್ಕೊಂಡಿದೀವಲ್ವಾ, ಅದೇ ಅಲ್ವಾ AP ಸ್ಕ್ವೇರ್ ಅಂದ್ರೆ ಬೇರೆ ಏನಿಲ್ಲ. ಸೊ ಇದನ್ನೇ ಬರ್ದ್ಬಿಡ್ಬೋದು. ಸೊ 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ, ಇದು AP ಸ್ಕ್ವೇರ್ ಆಯ್ತು ಪ್ಲಸ್ PN ಸ್ಕ್ವೇರ್. ಇಲ್ಲಿ PN ಏನಂತ ಇಟ್ಕೊಂಡಿದೀವಿ, 4 ಮೈನಸ್ ಎಕ್ಸ್ ಅಂತ ಇಟ್ಕೊಂಡಿದೀವಲ್ವಾ. ಸೊ ಅದನ್ನೇ ಬರೆಯೋಣ, 4 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ನೋಡಿ, 3 ಸ್ಕ್ವೇರ್ ಅಂದ್ರೆ 9 ಆಯ್ತು ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಅಂದ್ರೆ 25 ಆಯ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಈಗ ನೋಡಿ, ಇದು ಯಾವ ಫಾರ್ಮುಲಾ ನೆನಪು ಮಾಡತ್ತೆ, A ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದ್ರದ್ದು ಎಕ್ಸ್ಪೆನ್ಷನ್ ಏನು, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಮೈನಸ್ 2AB ಅಲ್ವಾ. ಸೊ ಇದನ್ನೇ ಬರೆಯೋಣ, ಪ್ಲಸ್ 4 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 4 ಇಂಟು ಎಕ್ಸ್ ಅಲ್ವಾ. ಈಗ ನೋಡಿ, 25 ಇಲ್ಲಿ 9 ಹಾಗೆ ಇಡೋಣ, ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಇರೋದ್ರಿಂದ ಏನು ಸೈನ್ ಚೇಂಜ್ ಆಗಲ್ಲ, ಹಾಗೆ ಬರೆದ್ಬಿಡ್ಬೋದು. 4 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 4 8, 8 ಇಂಟು ಎಕ್ಸ್ 8x ಆಯ್ತಾ. ಈಗ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಕ್ಯಾನ್ಸಲ್ ಆಗುತ್ತಲ್ವಾ, ಕ್ಯಾನ್ಸಲ್ ಆಯ್ತು. ಈಗ ನೋಡಿ, 9 ಇಸ್ ಈಕ್ವಲ್ಸ್ ಟು 25 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16 ಆಯ್ತು ಮೈನಸ್ 8x. ಈಗ ನೋಡಿ, ನಂಬರ್ ಆಡ್ ಮಾಡೋಣ. ಇಲ್ಲಿ 25 ಪ್ಲಸ್ 16 ಎಷ್ಟಾಯ್ತು, 1141 ಆಯ್ತು. 9 ಇಸ್ ಈಕ್ವಲ್ಸ್ ಟು 41 ಮೈನಸ್ 8x ಆಯ್ತು. ಈಗ 8x ಮೈನಸ್ 8x ಇದೆಯಲ್ಲ, ಇದನ್ನ ಲೆಫ್ಟ್ ಸೈಡ್ ಕಳ್ಸೋಣ, ಈ 9 ಈ ಕಡೆ ಕಳ್ಸೋಣ. ಸೊ ಪ್ಲಸ್ 8x ಆಯ್ತು, 41, ಈ 9 ಈಕ್ವಲ್ಸ್ ಟು ಕಡೆ ಮೈನಸ್ ಆಯ್ತು. ಸೊ 41 ನಲ್ಲಿ 9 ಮೈನಸ್ ಮಾಡೋಣ, 2 3. ಸೊ ಎಷ್ಟು ಬಂತು, 32. ಸೊ 8x ಇಸ್ ಈಕ್ವಲ್ಸ್ ಟು 32 ಆದ್ರೆ x ಇಸ್ ಈಕ್ವಲ್ಸ್ ಟು 32 ಅಪಾನ್ ಈ 8 ಈಕ್ವಲ್ಸ್ ಟು ಕಡೆ ಬಂದ್ರೆ ಡಿವೈಡ್ ಆಯ್ತು
ನೋಡಿ 8 1 8 4 ಸೊ ಏನ್ ಬಂತು 4 ಬಂತು. ಇದಿಷ್ಟು ರಬ್ ಮಾಡ್ತೀನಿ. ನೋಡಿ ಏನ್ ಬಂತು ನಮ್ಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂತು. ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂದ್ರೆ ನಮ್ಗೆ ಬೇಕಾಗಿರೋದು ಎ ಬಿ ಲೆಂತ್ ಅಲ್ವಾ. ಸೊ ನೋಡಿ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ 4 ಹಾಕಿ ನೋಡೋಣ. ನೋಡಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ ಇಲ್ಲಿ. ಸೊ ನೋಡಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಅಂದ್ರೆ 25 ಮೈನಸ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 4 ಇದೆ. ಸೊ 4 ಸ್ಕ್ವೇರ್ ಅಂದ್ರೆ 16 ಆಯ್ತು. 25 ಮೈನಸ್ 16. ಸೊ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 25 ಮೈನಸ್ 16 ಅಂದ್ರೆ 9 ಆಯ್ತು. ದೇರ್ಫೋರ್ ನೋಡಿ ಎ ಪಿ ಇಸ್ ಈಕ್ವಲ್ಸ್ ಟು ರೂಟ್, ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ, ಈ ಸ್ಕ್ವೇರ್ ತೆಗೆದ್ರೆ ಇಲ್ಲಿ ರೂಟ್ ಬರುತ್ತೆ, ರೂಟ್ 9. ಎ ಪಿ ಇಸ್ ಈಕ್ವಲ್ಸ್ ಟು ಏನಾಯ್ತು 3 ಬಂತು. ನೋಡಿ ಎ ಪಿ ಇಸ್ ಈಕ್ವಲ್ಸ್ ಟು 3 ಬಂತು. ನಮ್ಗೆ ಬೇಕಾಗಿರೋದೇನು ಎ ಬಿ ಬೇಕು. ಎ ಬಿ ಬೇಕಂದ್ರೆ ಏನಾಗತ್ತೆ ಎ ಪಿ ಪ್ಲಸ್ ಪಿ ಬಿ. ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಎ ಪಿ ಪ್ಲಸ್ ಪಿ ಬಿ ಆಯ್ತಾ. ಎ ಬಿ ಅಂದ್ರೆ ಎ ಪಿ ಪ್ಲಸ್ ಪಿ ಬಿ ಆಯ್ತು. ಆದ್ರೆ ನೋಡಿ ಬಟ್ ಎ ಪಿ ಇಸ್ ಈಕ್ವಲ್ಸ್ ಟು ಪಿ ಬಿ ಇದೆ, ಆಲ್ರೆಡಿ ಪ್ರೂವ್ ಮಾಡಿದೀವಿ ಮುಂಚೆ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಎರಡು ಸೇಮ್ ಅಂತ ಹೇಳ್ಬೋದು. ಸೊ ಎ ಬಿ ಇಸ್ ಈಕ್ವಲ್ಸ್ ಟು 3 ಪ್ಲಸ್ 3, ಎರಡೂ ಈಕ್ವಲ್ ಇದಾವಲ್ವಾ. ಸೊ 3 ಪ್ಲಸ್ 3 ಎಷ್ಟಾಯ್ತು 6 ಆಯ್ತು. ಸೊ ಅದಕ್ಕೆ ಎ ಬಿ ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ಸ್. ಓಕೆ, ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು, ಎ ಬಿ ಲೆಂತ್ ಕಾಮನ್ ಕಾರ್ಡ್ ಲೆಂತ್, ಅದಕ್ಕೆ ಅದೇ ಫೈಂಡ್ ಔಟ್ ಮಾಡಿದ್ವಿ 6 ಸೆಂಟಿಮೀಟರ್ಸ್ ಅಂತ. ಓಕೆ, ಈಗ ನೆಕ್ಸ್ಟ್ ಒನ್.